ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗಿಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಬೆಳಗಿನ ತಿಂಡಿಗೆ ಇಡ್ಲಿ ಚಟ್ನಿ ಮಾಡ್ಕೊಂಡಿದ್ದೆ. ಆಮೇಲೆ ಅಮ್ಮ ಊರಿಂದ ಸೊಪ್ಪು ಕಾಯೆಲ್ಲ ಕೊಟ್ಟು ಕಳಿಸಿದ್ರು. ಅದು ಸ್ವಲ್ಪ ಎಲ್ಲ ಬಿಗ್ಗೆ ಕಟ್ಬಿಟ್ಟಿದ್ರಲ್ಲ, ಅದಕ್ಕೆ ಓಪನ್ ಮಾಡಿ ಇಡ್ತಾ ಇದ್ದೀನಿ. ಅಮ್ಮ ಇವತ್ತು ಹೊಲ ಬಿತ್ತುತ್ತಾ ಇದ್ರು, ಅದಕ್ಕೆ ಅಣ್ಣಂದಿರಿಬ್ಬರು ಹೋಗಿದ್ರು ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಅದಕ್ಕೆ ಅಮ್ಮ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಪಾಪ ತೆಂಗಿನಕಾಯಿ ಸುಲಿಯೋಕ್ಕೂ ಟೈಮ್ ಇರಲಿಲ್ಲ, ಅದಕ್ಕೆ 2 ಕೊಟ್ಟು ಕಳಿಸಿದ್ದಾರೆ. ಪಾಪ ಯಾರೋ ತಿನ್ನೋದಕ್ಕೆ ಚೇಪೆಕಾಯಿ ಕೊಟ್ಟರೆ ಮಕ್ಕಳಿಗಿರಲಿ ಅಂತ ಕೊಟ್ಟು ಕಳಿಸಿದ್ದಾರೆ. ನಾವು ಹೊಲ ಬಿತ್ತೋವಾಗ ಕೂರ್ಗೆಗೆ ಪೂಜೆ ಮಾಡ್ತೀವಿ. ಆ ಒಂದು ಹೋಳು ತೆಂಗಿನಕಾಯಿ ಸಹ ಅಮ್ಮ ಇಟ್ಕೊಂಡಿಲ್ಲ, ಕೊಟ್ಟು ಕಳಿಸಿದ್ದಾರೆ ಮಕ್ಕಳಿಗಾಗಲಿ ಸಾರಿಗಾಗುತ್ತೆ ಅಂತ. ಮತ್ತು ಅವರೆಕಾಯಿ ಯಾರೋ ಮಾರ್ತಿದ್ರಂತೆ, ಕೊಟ್ಟು ಕಳಿಸಿದ್ದಾರೆ 1 kg ಆಗಷ್ಟು ತೆಗ್ದು. ಹಣ್ಣೆ ಸೊಪ್ಪು, ನುಗ್ಗೆ ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ದಾರೆ. ನಾನೆಲ್ಲ ಸ್ವಲ್ಪ ಹಾರಲಿ ಅಂತ ಆಮೇಲೆ ಫ್ರಿಜ್ಜಲ್ಲಿ ಇಡೋಣ ಅಂದ್ಬಿಟ್ಟು ಓಪನ್ ಮಾಡಿ ಇಟ್ಟಿದ್ದೀನಿ. ಅಮ್ಮನೇ ಅಂದ್ರೇ ಹಾಗೆ ಅಲ್ವಾ, ಅವ್ರಿಗಿಲ್ಲದೇ ಇದ್ದರೂ ಈಗಲೂ ಅಷ್ಟು ವಯಸ್ಸಾದ್ರೂ ಮಕ್ಕಳಿಗಿರಲಿ, ಅಲ್ಲಿ ಎಲ್ಲ ರೇಟ್ ಜಾಸ್ತಿ ತೆಂಗಿನಕಾಯಿ ಎಲ್ಲ ಅಂತ ಕೊಟ್ಟು ಕಳಿಸ್ತಾರೆ. ತುಂಬ ಖುಷಿ ಆಯಿತು. ನಮ್ಮಮ್ಮ ಯಾವಾಗಲೂ ಅಷ್ಟೇ ಪ್ರತಿಯೊಂದೂ ಅವರೆಕಾಳು ಸ್ವಲ್ಪ ಬೆಳೆದ್ರೂ ಅಷ್ಟೇ ಸ್ವಲ್ಪ ನಾವಂತೂ ಹುಳ್ಳಿಕಾಳೆಲ್ಲ ನಾವು ತೊಗೊಳ್ಳೋದೇ ಇಲ್ಲ, ನಮ್ಮಮ್ಮನೇ ಕೊಟ್ಟು ಕಳಿಸ್ತಾರೆ. ಮತ್ತು ಕಾಳುಗಳು ನಾವು ಜಾಸ್ತಿ ತೊಗೊಳ್ಳೋದಿಲ್ಲ. ಅವರೆಕಾಳು, ತೊಗರಿ ಕಾಳು ಎಲ್ಲನೂ, ಅಲಸಂದ್ರಿ ಕಾಳೆಲ್ಲ ಕೊಟ್ಟು ಕಳಿಸ್ತಾರೆ ಪ್ರತಿ ವರ್ಷವೂ ಅಷ್ಟೇ. ಮತ್ತು ಹಂಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಪೂಜೆ ಮುಗಿಸ್ಕೊಂಡು ಆ ತಾಯಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ. ಅಲ್ಲಂಗೆ ಪೂಜೆ ಮುಗಿಸ್ಕೊಂಡು ಇವತ್ತು KYC ಮಾಡಿಸೋಣ ಸಿಲಿಂಡ್ರದು ಅಂತ. ಈಗ 16ನೇ ತಾರೀಕು ಲಾಸ್ಟ್ ಅಂತೆ, ಆಮೇಲೆ ಮತ್ತೆ ಆಗಲ್ವಂತೆ, ಮತ್ತು 3000 ಕೊಟ್ಟು ತೊಗೊಳ್ಬೇಕು ಅಂತ. ನಾನಿವತ್ತು ಹೋಗಿದ್ದೆ. ಜನ ಅಂತೂ ತುಂಬ ಜನ ಇದ್ದರು, ಯಾಕಂದರೆ 15 ಗೌರ್ಮೆಂಟ್ ಹಾಲಿಡೇ ಮತ್ತು ಸಂಡೇನೂ ಹಾಲಿಡೇ. ಇವರು 16ನೇ ತಾರೀಕು ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ತುಂಬ ಜನ ಅಂದರೆ ತುಂಬ ಜನ. ಇಲ್ಲಿ ಜನ ಬೇಗ ಮೂವ್ ಆಗ್ತಾರೆ, ಬಟ್ ಒಳಗಡೆ 4 ಲೈನ್ 5 ಲೈನ್ ಇರುತ್ತೆ. ನನಗಂತೂ ನಿಂತು ಸಾಕಾಗೋಯ್ತು. ಆದರೆ ಬೇರೆ ಆಪ್ಷನ್ ಇಲ್ಲ, ಇವತ್ತು ಮಾಡಲೇಬೇಕಿತ್ತು. ಹೋಗಿದ್ವಲ್ಲ, ಬೇಗ ಮಾಡಿಸೋಣ ಅಂದ್ಬಿಟ್ಟು ಮತ್ತು ಪಾಪ ಅದು ಎಷ್ಟೋ ಜನಕ್ಕೆ ವಯಸ್ಸಾದವ್ರಿಗೆ ತುಂಬ ಕಷ್ಟ, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅದ್ರ ಜೊತೆ ಪೈಪ್ ತೊಗೋಬೇಕಂತೆ. ಎಷ್ಟೋ ಜನ ದುಡ್ಡೇ ತಂದಿರಲ್ಲ, ಪಾಪ ವಾಪಸ್ ಮನೆಗೆ ಹೋಗಿ ತೊಗೊಂಡು ತೊಗೊಳ್ತಾ ಇದ್ರು. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರ್ತಿರ್ಬೇಕಾದ್ರೆ ಇಲ್ಲೊಂದು ಅಂಗಡಿ ಇತ್ತು. 5 ರೂಪಾಯಿ ಪಾಕೆಟ್ ಅಂತೆ, ಎಲ್ಲ ಥರ ಐಟಮು ಸಿಗುತ್ತೆ. ಚಕ್ಕೆ, ಲವಂಗ, ಗಸಗಸೆ, ಮತ್ತು ನಾವು 90s ಕಿಡ್ಗಳಾದರೆ ಪೆಪ್ಪರ್ಮೆಂಟ್ ಅಂತ ಗೊತ್ತಿರುತ್ತೆ, ಅದು, ಪಲಾವ್ ಎಲೆ, ಪ್ರತಿಯೊಂದು, ಮತ್ತು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲನೂ 5 ರೂಪಾಯಿ ಮತ್ತು 10 ರೂಪಾಯಿ 20 ರೂಪಾಯಿ ಅಂತೆ. ಖರ್ಜೂರ ಸಹ ಪಾಕೆಟ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಚಕ್ಲಿ ಎಲ್ಲ ನೋಡಿ 10 ರೂಪಾಯಿ 20 ರೂಪಾಯಿ. ಮತ್ತು ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಅಗಸೆ ಬೀಜ, ಧನ್ಯ, ಪ್ರತಿಯೊಂದು 10 ರೂಪಾಯಿ ಪಾಕೆಟ್ ಎಲ್ಲ ಸಿಗುತ್ತೆ. ಮತ್ತು ಈ ಪಾಕೆಟ್ಗಳು ಬೇಡ ನಮಗೆ ಲೂಸ್ ಬೇಕು ಅಂದ್ರೂ ಸಹ ಅವರು ಲೂಸ್ ಸಪ್ರೇಟ್ ಕೊಡ್ತಾರೆ. ನನಗೆ ಇಷ್ಟ ಆಯಿತು. ನಾನು ಒಂದು ಸ್ವಲ್ಪ ಪಾಕೆಟ್ಗಳೆಲ್ಲ, ಒಂದು 5 ರೂಪಾಯಿ ತಿಂಡಿ ಪಾಕೆಟ್ಗಳೆಲ್ಲ ತೊಗೊಂಡು ಬಂದೆ. ಚಕ್ಕೆ, ಲವಂಗ ಎಲ್ಲನೂ ಸಿಗುತ್ತೆ ಇಲ್ಲಿ. ಎಲ್ಲ ಪಾಕೆಟ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಯಾರಿಗಾದರೂ ಬೇಕಾದರೆ ಇಲ್ಲೇ ಫೋನ್ ನಂಬರ್, ಅಡ್ರೆಸ್ ಎಲ್ಲ ಇದೆ. ಕಾಮಾಕ್ಷಿಪಾಳ್ಯ ಮೇನ್ ರೋಡಲ್ಲಿರುತ್ತೆ ಈ ಅಂಗಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ದೇವ್ರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ.